ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸುಮಾ. ನಾನು ಹೇಳಿದಿರೋ ಥರ ಇದು 2ನೇ ವಿಡಿಯೋ ಚಾಲೆಂಜ್ ಇದ್ದ 2ನೇ ಡೇ. ಆದರೆ ನೋಡೋಣ, ಇಷ್ಟು ಬ್ಯುಸಿ ಶೆಡ್ಯೂಲ್ನಲ್ಲೂ ಕೂಡ ವಿಡಿಯೋ ಮಾಡಬೇಕು ಅಂತ ಹಠ ಹಿಡ್ತಿದ್ದೀನಿ. ಬಟ್ ಮಾಡೋಣ ಆಯಿತಾ, ಓಕೆನಾ. ಇವತ್ತೂ ಕೂಡ ನಾನು ಯಾವುದೇ ಥರ ಮಿಷನ್ ಮೇಲೆ ವಿಡಿಯೋ ತೋರಿಸ್ತಾ ಇಲ್ಲ, ವರ್ಕ್ ಆಗಿರೋ ವಿಡಿಯೋನೇ ತೋರಿಸ್ತಾ ಇದ್ದೀನಿ ಇವತ್ತು ನಾನು ನಿಮಗೆ. ಏನು ಗೊತ್ತಾ ಅಂದರೆ ನೆಕ್ಸ್ಟ್ ನನಗೆ ಒಂದು ವಿಡಿಯೋ ಇದೆ ನಂತರ ಮಾಡಿಟ್ಕೊಂಡಿರೋದು, ಅದನ್ನು ನಾನು ನಿಮಗೆ ಎಡಿಟ್ ಮಾಡಿ ಹಾಕ್ತೀನಿ. ಅದು ವರ್ಕ್ ವಿಡಿಯೋ ಮಾಡ್ಕೊಂಡಿದ್ದೀನಿ. ಬಟ್ ನನಗೆ ಬೇಕಲ್ವ, ಟೈಮೇ ಇಲ್ಲ ವೀಡಿಯೋಗಳನ್ನ ಮಾಡ್ಕೊಳ್ಳೋಕ್ಕೆ. ಸುಮ್ಮನೆ ಇಲ್ಲ ಫೋನ್ ಮನೇಲಿ ಬಿಟ್ಬಿಟ್ಟಿರ್ತೀನಿ, ಇಲ್ಲಾಂದ್ರೆ ಇಲ್ಲಿದ್ರೂ ಹಾಕಂದೇ ಮರ್ತ್ಬಿಟ್ಟಿರ್ತೀನಿ, ಈ ಥರ ಆಗ್ಬಿಡುತ್ತೆ. ಹಂಗಾಗಿ ವೆಲ್ಕಮ್ ಬ್ಯಾಕ್ ಟು ಸುಮಾ ಆಲ್ ಇನ್ ಒನ್ ಕನ್ನಡ. ಇವತ್ತು ನಾನು ನಿಮಗೆ ಒಂದು ವರ್ಕ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಬಟ್ ನಾನೇ ಮಾಡಿರೋಂಥದ್ದು. ನೋಡಿ, ಈ ಥರ ಇದೆ ವರ್ಕು. ತುಂಬಾ ಚೆನ್ನಾಗಿದೆ. ಸ್ಯಾರಿ ಬಂದುಬಿಟ್ಟು ಪಿಂಕು, ಇದು ಬಂದುಬಿಟ್ಟು ಇದು ಅವರು ಹಾಫ್ ಸ್ಲೀವ್ ಹೊಲಿಸ್ಕೊಂಡಿದ್ದಾರೆ. ಇದಂತೂ ತುಂಬ ಚೆನ್ನಾಗಿದೆ. ಎಲ್ಬೋ ಸ್ಲೀವ್ಸ್ ಹೊಲಿಸ್ಕೊಂಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಫ್ರೆಂಡ್ಸ್. ನಾನು ಈ ಶೇಪ್ನಲ್ಲಿ ಅವರು ನನಗೆ ಈ ಥರ ಅವರು ಏನು ಗೊತ್ತಾ ಹೇಳ್ತಾರೆ, ನಿಮಗೆ ಚೆನ್ನಾಗಿರೋ ಡಿಸೈನ್ ಮಾಡು ಅಂತ. ಆವಾಗ ನಾನು ಅವ್ರಿಗೆ ಯಾವುದು ಚೆನ್ನಾಗಿ ಸೂಟ್ ಆಗುತ್ತೆ, ಮತ್ತು ದಪ್ಪ ಇರೋರಿಗೆ ಒಂದು ಡಿಸೈನ್ ಸೂಟ್ ಆಗುತ್ತೆ ಚೆನ್ನಾಗಿರೋದು. ಸಣ್ಣ ಇರೋರಿಗೆ ಸ್ವಲ್ಪ ಕೆಲವೊಂದು ಡಿಸೈನು ನಾನು ಚೂಸ್ ಮಾಡೋ ಅಂಥದ್ದು. ಅದು ನನ್ನ ಅನಿಸಿಕೆ, ಎಲ್ಲರ ಅನಿಸಿಕೆನೂ ಅದೇ ಥರ ಇರಲ್ಲ. ಹಾಗಾಗಿ ಮತ್ತು ಫ್ರಂಟಿಗೆ ಸೇಮ್ ಅದೇ ರೌಂಡ್ ನೆಕ್ಕಿಗೆ ಇಟ್ಟಿದ್ದೀನಿ. ಸೇಮ್ ಬ್ಯಾಕ್ ಸೈಡ್ ಮಾಡಿದ್ದೀನಲ್ಲ, ಅದೇ ಥರ ಡಿಸೈನು ಕಾಣಿಸ್ತಾ ಇದೆ ಅಲ್ವಾ. ಈ ಥರ ನಿಮಗೆ ಡಿಸೈನು. ಮತ್ತು ಸ್ಲೀವ್ಸಿಗೆ ನೋಡಿ ಈ ಥರ ಅಂದರೆ ಇಲ್ಲಿ ಸ್ವಲ್ಪ ದಾರ ಕಟ್ಟಾಗಿತ್ತು, ಹಂಗೆ ಈ ಥರ ಕಾಣಿಸ್ತಾ ಇದೆ. ಇನ್ನೆಲ್ಲ ಕಡೆ ತುಂಬ ಚೆನ್ನಾಗಿ ಬಂದಿದೆ ಫಿನಿಶಿಂಗು. ನಿಮಗೆ ಕಾಣಿಸ್ತಾ ಇದೆ ಅಲ್ವಾ, ಆದರೆ ದೂರಕ್ಕಷ್ಟು ಕಾಣಿಸಲ್ಲ. ಇದು ಶಾರ್ಟ್ ಸ್ಲೀವ್ಸ್ಗಳು ಅವಳಂತೂ ತುಂಬ ಖುಷಿ ಪಟ್ಬಿಟ್ಲು, ನನ್ನ ಫ್ರೆಂಡೇ. ತುಂಬಾ ಖುಷಿ ಆಯಿತು ಅವಳಿಗೆ. ಈ ಥರ ಅವಳಿಗೆ ಸ್ವಲ್ಪ ಶಾರ್ಟ್ ಸ್ಲೀವ್ಸ್ ತುಂಬಾ ಇಷ್ಟಪಡ್ತಾಳೆ. ಹಂಗಾಗಿ ಅವಳಿಗೆ ಈಗ ಅವ್ರಿಗೆ ಕಂಫರ್ಟಬಲ್ ಅಲ್ವಾ, ಯಾವ ಥರ ಹೆಂಗೆ ವೇರ್ ಮಾಡೋದು ಅಂತ ಅವ್ರವ್ರು ಕಂಫರ್ಟಬಲ್ ಆಗಿರುತ್ತೆ. ವಾಯ್ಸ್ ಯಾವ ಥರ ಕೇಳ್ತಾ ಇದೆ ಗೊತ್ತಿಲ್ಲ ಖಂಡಿತವಾಗ್ಲೂ. ನಾನು ನಿನ್ನೆ ವಿಡಿಯೋನಲ್ಲಿ ನಂಬರ್ ಡಿಸ್ಪ್ಲೇ ಮಾಡ್ತೀನಿ ಅಂತ ನಂಬರ್ ಡಿಸ್ಪ್ಲೇನೇ ಮಾಡಿಲ್ಲ ಫ್ರೆಂಡ್ಸ್, ಸಾರಿ. ಹಂಗಾಗಿ ನೀವು ನೋಡಿದ್ರಲ್ಲ, ಈ ಥರ ವಿಡಿಯೋ ಈ ಥರ ಡಿಸೈನ್ನ ನಾನು ಮಾಡಿಕೊಟ್ಟಿದ್ದೀನಿ. ಅವ್ರಿಗೆ ಯಾವ ಥರ ಕಸ್ಟಮೈಸರ್ ಕೇಳ್ತಾರೆ, ಅಥವಾ ಸ್ಲೀವ್ಸಿಗೆ ಬ್ಯಾಕಿಗೆ ನಮಗೆ ಒಬ್ಬೊಬ್ಬರು ತುಂಬ ಜಾಸ್ತಿ ಡಿಸೈನ್ಸ್ ಇರೋದು ಬೇಕು ಅಂತಾರೆ. ಒಬ್ಬೊಬ್ರು ನನಗೆ ಸಿಂಪಲ್ ಡಿಸೈನ್ ಇರಲಿ, ಸ್ಲೀವ್ಸಿಗೆ ಜಾಸ್ತಿ ಡಿಸೈನ್ ಇರಲಿ, ಅದು ಒಂದು ಹೇಳಿದ್ದಾರೆ. ಅದನ್ನು ಕೂಡ ಅದು ವಿಡಿಯೋ ಮಾಡ್ಕೊತೀನಿ. ಅದು ನಿಮ್ಗೆ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ನ ಮಾಡ್ಕೊತೀನಿ. ನನ್ನ ಟೈಮಲ್ಲಿ ಯಾವುದು ನಿಮಗೆ ನಾನು ಬೆಸ್ಟು ವಿಡಿಯೋ ಕೊಡೋಕ್ಕೆ ಆಗುತ್ತೆ ಅದನ್ನು ಖಂಡಿತವಾಗ್ಲೂ ಕೊಡ್ತೀನಿ. ಹಾಗಾಗಿ ಇದ್ರ ಬಗ್ಗೆ ನಾನು ತಿಳಿಸ್ದೆ. ಇದ್ರದ್ದು ಪ್ರೈಸ್ ನಿಮಗೆ ಬೇಕು ಅಥವಾ ನೀವು ಮಾಡಿಸ್ಕೊಳ್ಳೋಂಗಿದ್ರೆ ನಾನು ಈ ವಿಡಿಯೋನಲ್ಲಿ ಖಂಡಿತ ನನ್ನ ನಂಬರ್ನ ಡಿಸ್ಪ್ಲೇ ಮಾಡ್ತೀನಿ. ಕಾಂಟ್ಯಾಕ್ಟ್ನ ಮಾಡಿ ನೀವು ಬೇಕಾದರೆ ಕೊರಿಯರು, ಹಳತೆ ಬ್ಲೌಸು ಎಲ್ಲ ಕರೆಕ್ಟಾಗಿ ಕಳಿಸಿದ್ರೆ ಖಂಡಿತವಾಗ್ಲೂ ನಾವು ಮಾಡಿ, ನೀವು ಅಮೌಂಟ್ ಪೇ ಮಾಡಿದ್ರೆ ನಿಮಗೆ ಮಾಡಿ ನಾವು ನಿಮಗೆ ಮತ್ತೆ ನಿಮ್ಮ ಅಡ್ರೆಸ್ಸಿಗೆ ಕೊರಿಯರ್ ಮಾಡೋವಂಥ ಕೆಲಸ ನಾವು ಮಾಡ್ತೀವಿ. ಓಕೆನಾ. ಈ ಥರ ಇದೆ ಡಿಸೈನು. ನೀವೇ ನೋಡ್ತಾ ಇದ್ದೀರಾ ಎಷ್ಟು ಅಟ್ರಾಕ್ಟಿವ್ ಆಗಿದೆ ಡಿಸೈನು ಅಂತ. ತುಂಬ ಅಟ್ರಾಕ್ಟಿವ್ ಆಗಿದೆ ಡಿಸೈನು. ಮತ್ತು ನೆಕ್ಸ್ಟ್ ಒಂದು ಪೋಕ್ಲಿ ಬಟ್ಟೆದು ಡಿಸೈನ್ ಮಾಡಿದ್ದೀನಿ. ಇಲ್ಲಿ ಪೋಕ್ಲಿ ಬಟ್ಟೆನು ಅಂದರೆ ಇದು ಡೀಪ್ ಇಲ್ಲ ನೋಡಿ, ಈ ಥರ ಅವ್ರಿಗೆ ಇದು ತುಂಬಾ ಇಷ್ಟ ಅಂತೆ. ಅವರು ಈ ಥರ ನಂಗೆ ಈ ಥರ ಡಿಸೈನ್ ಬೇಕು ಅಂತ ತೋರಿಸಿ ಮಾಡಿಸ್ಕೊಂಡಿರೋ ಅಂಥದ್ದು. ನೋಡಿ, ಈ ಥರ ಡಿಸೈನ್ ಇದೆ. ಪೋಕ್ಲಿ ಬಟನ್ನ ಎರಡೂ ಸೈಡ್ ಸ್ಲೀವ್ಸಿಗೆ ಈ ಥರ ಇಟ್ಟಿರುವಂಥದ್ದು. ಸ್ಯಾರಿ ಬಂದು ಪ್ಯಾರೆಟ್ ಗ್ರೀನು. ಇದು ಫುಲ್ ಪ್ಯಾರೆಟ್ ಗ್ರೀನ್ ಬರಲ್ಲ, ಸ್ವಲ್ಪ ಎಲ್ಲೋನೂ ಬರಲ್ಲ, ಮಿಕ್ಸ್ ಥರ ಇದೆ. ಅದರಲ್ಲಿ ಪೋಕ್ಲಿ ಬಟನ್ನ ಮಾಡಿಕೊಂಡು ಎರಡೂ ಸ್ಲೀವ್ಸಿಗೆ ಈ ಥರ ಮಾಡಿರೋವಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ವೇರ್ ಮಾಡಿ ಸೀರೆ ಉಟ್ಟಾಗಲೇ ಅದರದ್ದು ಲುಕ್ಕು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಫ್ರಂಟಿಗೆ ಇಲ್ಲಿ ಸೆರಗು ಮುಚ್ಕೊಳುತ್ತಲ್ವ, ಇಷ್ಟು ಒಂದು 4 ಬಟನ್ನ ನಾನು ಇಟ್ಟಿದ್ದೀನಿ ಅಷ್ಟೇ. ಮತ್ತು ಬ್ಯಾಕಿಗೆ ಈ ಥರ ಅವರು ಹೇಳಿರೋ ಥರನೇ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಇದು ಕೂಡ ನೋಡಿ, ಈ ಥರ ಅವರು ಕೇಳೋ ಥರ ಕಸ್ಟಮರಿಗೆ ನಾವು ಹೊಲ್ಕೊಡೋದು, ಅವ್ರು ಕೇಳಿರೋ ಥರ ಇಷ್ಟ ಆಗಬೇಕು, ಆ ಥರ ನಾನು ಸ್ಟಿಚ್ ಮಾಡಿಕೊಡೋ ಅಂಥದ್ದು. ಇದು ತುಂಬಾ ಚೆನ್ನಾಗಿದೆ, ಸ್ಟಿಚ್ ಆಗಿದೆ. ಬಟ್ ಫಿನಿಶ್ ಮಾಡಿ ಕೊಟ್ಬಿಡ್ಬೇಕು ಅವರಿಗೆ. ಹಂಗಾಗಿ ಕೊಡ್ತೀನಿ ಸಂಜೆ. ಹಾಗಾಗಿ ನಾನು ನಿಮ್ಮ ಹತ್ರ ಈ ವಿಡಿಯೋನ ಶೇರ್ನ ಮಾಡಿಕೊಂಡೆ. ಈ ಥರ ವೀಡಿಯೋಸ್ಗಳು ನಿಮಗೆ ಬೇಕು ಅಂದರೆ ಇದು ತುಂಬ ಲೆಂತಿ ವಿಡಿಯೋ ಆಗೋಲ್ಲ, ತುಂಬ ಶಾರ್ಟ್ ವಿಡಿಯೋ ಆಗುತ್ತೆ. ಈ ಥರ ವೀಡಿಯೋಸ್ಗಳು ನಿಮಗೆ ಬೇಕು. ನಿಮ್ಗೆ ಯಾವ ಥರ ವೀಡಿಯೋಸ್ಗಳು ನಿಮಗೆ ಬೇಕು ಈ 30 ದಿನದಲ್ಲಿ ಅಂದರೆ ನಾನು ತೊಗೊಂಡಿರೋದು 30 ದಿನ ಚಾಲೆಂಜು. ಆಮೇಲೆ ನಾನು ಕಂಟಿನ್ಯೂ ಯಾವ ಥರ ಮಾಡ್ತೀನಿ ಅಂತ ಖಂಡಿತ ನನಗೆ ಗೊತ್ತಿಲ್ಲ. ಹಂಗಾಗಿ
ನಿಮಗೆ ಯಾವ ಥರ ವೀಡಿಯೋಸ್ಗಳು ಬೇಕು ಅನ್ನೋದನ್ನು ನೀವು ಖಂಡಿತ ಕಮೆಂಟ್ ಮಾಡಿ ತಿಳಿಸ್ಬೋದು. ಆದಷ್ಟು ನಿಮ್ಮ ಕಮೆಂಟಿಗೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಏನಾದರೂ ಮಾಡಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ, ಓಕೆನಾ. ಏನು ಈ ಥರ ಬ್ಯುಸಿ ಇರ್ತೀವಲ್ವ, ಈ ಥರ ಟೈಮಲ್ಲಿ ಕೆಲವೊಂದು ಟೈಮ್ ಕಮೆಂಟೇ ನೋಡಿರಲ್ಲ, ಈ ಥರ ಆಗಿಬಿಡುತ್ತೆ. ಹಾಗಾಗಿ ಇವತ್ತು ಇದರಲ್ಲಿ ಈ ವಿಡಿಯೋನಲ್ಲಿ ನನ್ನ ನಂಬರ್ನ ಡಿಸ್ಪ್ಲೇ ಮಾಡ್ತೀನಿ. ನೀವು ಕಾಂಟ್ಯಾಕ್ಟ್ ಮಾಡೋಂಗಿದ್ರೆ ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ವರ್ಕ ಕಲಿಸ್ತೀರಾ ಅಂತ ನನಗೆ ಇವತ್ತು ಕಮೆಂಟ್ ಬಂದಿತ್ತು. ಖಂಡಿತವಾಗ್ಲೂ ಅದ್ರ ಬಗ್ಗೆ ಇನ್ನೂ ನಾನು ಯೋಚನೆ ಮಾಡಿಲ್ಲ. ಯಾಕೆ ಅಂದರೆ ಸ್ವಲ್ಪ ಹೇಳ್ತಾ ಅಲ್ವಾ, ಈ 30 ದಿನದಲ್ಲಿ ಒಂದು ಖುಷಿ ಅಂದರೆ ಒಂದು ಗುಡ್ ನ್ಯೂಸ್ ನಾನು ನಿಮಗೆ ಹೇಳ್ತೀನಿ, ಓಕೆನಾ. ಅದು ಆವಾಗ ನಿಮಗೆ ಗೊತ್ತಾಗುತ್ತೆ ಇವರು ಇಷ್ಟೊಂದು ಬಿಸಿ ಶೆಡ್ಯೂಲ್ನಲ್ಲಿ ನಾವು ಕಲಿಸೋಕ್ಕಾಗುತ್ತಾ ಅಂತ, ಓಕೆನಾ. ವಿಡಿಯೋನ ವಾಚ್ ಮಾಡ್ಕೊಂಡು ಖಂಡಿತವಾಗ್ಲೂ ಸ್ಕಿಪ್ ಮಾಡದೇ ಇರ್ತಾರೆ ವಿಡಿಯೋಗಳನ್ನ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡೋದು ಮರಿಬೇಡಿ, ಆದಷ್ಟು ಲೈಕ್ ಮಾಡಿ ಫ್ರೆಂಡ್ಸ್. ನೀವು ಲೈಕ್ ಮಾಡ್ತಾ ಇದ್ದಷ್ಟು ನಾವು ಕಷ್ಟಪಟ್ಟು ಮಾಡೋ ವೀಡಿಯೋಗೊಂದು ಬೆಲೆ ಸಿಕ್ತಂಗೆ ಆಗುತ್ತೆ. ಹಂಗಾಗಿ ನೆಕ್ಸ್ಟ್ ಒಂದು ಯೂಸ್ಫುಲ್ ವೀಡಿಯೋದಲ್ಲಿ